ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತ. ತುಂಬ ತಿಂಗಳುಗಳಾದಮೇಲೆ ಮೇಕೆದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸಾಕು ಮರಿಗಳು. ಈಗ ಓನರ್ ಹತ್ರನೇ ರೇಟ್ ಎಷ್ಟಾಗ್ಬೋದು, ಏನು ವಯಸ್ಸು ಎಲ್ಲ ಕೇಳ್ತೀನಿ. ಯಾರಾದರೂ ಬೇಕು ಅನ್ನೋರು ಇಲ್ಲಿ ಬಂದು ಡೈರೆಕ್ಟ್ ತಗೊಳ್ಬೋದು. ಸೊ ನೋಡ್ಬೋದು, ಎಲ್ಲ ನಾಟಿ ಮೇಕೆಗಳು. ಯಾವುದೋ ಒಂದೊಂದು ಕ್ರಾಸ್ ಇದ್ದಾವೆ, ಅಂದರೆ ನಾಟಿ ಪ್ಲಸ್ ಹೈಬ್ರಿಡ್ ಕ್ರಾಸ್. ಹೈಬ್ರಿಡ್ ಅಂದರೆ ಅದು ಕೂಡ ನಮ್ಮ ದೇಸಿ ಇದೆ. ಬೀಟೆಲ್ಲು, ಶಿರೋಯಿ, ಜಮನಾಪಾರಿ ಈ ಥರದ್ದು ಯಾವ್ದಾದ್ರು ಕ್ರಾಸ್ ಆಗಿರುತ್ತೆ. ಬಟ್ ನಾಟಿ ಕೂಡ ಇದ್ದಾವೆ. ಸೊ ಯಾರಾದರೂ ಬೇಕು ಅನ್ನೋರು ಇಲ್ಲಿಗೆ ಡೈರೆಕ್ಟ್ ಬರ್ಬೋದು. ಇಲ್ಲೊಂದು ಬ್ಯಾಚ್ ಇದೆ ಮತ್ತು ಅಲ್ಲೊಂದು ಬ್ಯಾಚ್ ಇದೆ. ಸೊ ಈಗ ಅವ್ರ ಹತ್ರನೇ ರೇಟ್ ಕೇಳ್ತೀನಿ. ಯಾರಾದರೂ ಬೇಕು ಅನ್ನೋರು ನೆಕ್ಸ್ಟ್ ವೀಕ್ ಆ ಥರ ಬಂದು ತಗೊಳ್ಬೋದು. ಮತ್ತು ಬೇರೆವೂ ಇದ್ದಾವೆ. ಹೌದು, ಇಲ್ಲೂ ಕೂಡ ಇದ್ದಾವೆ ಮೇಕೆಗಳು. ನೋಡ್ಬೋದೆಲ್ಲ ಸೊಪ್ಪು. ಇದು ಗಸಗಸೆ ಮರದ ಸೊಪ್ಪು ಸ್ನೇಹಿತರೆ. ಎಲ್ಲ ಈ ಸೊಪ್ಪು ತಿಂತಿರುವಂಥದ್ದು. ಇದು ಗಸಗಸೆ ಮರದ ಸೊಪ್ಪು. ಸೊ ಮೇಕೆಗಳೇನಂದರೆ ಸೊಪ್ಪು ಜಾಸ್ತಿ ತಿಂತವೆ, ಹುಲ್ಲು ತಿಂತವೆ, ಬಟ್ ಸೊಪ್ಪು ಜಾಸ್ತಿ. ಗಂಡಿಗೆ 8,000 ಹೇಳ್ತೀವಿ. ಇದು ಎಷ್ಟು ಇದು ಗಂಡ್ಮರಿ? ಇದು 7,800. ಸ್ನೇಹಿತರೆ, ಈ ವೈಟ್ ಮರಿ ಇದಿಲ್ಲ, ಇದಕ್ಕೆ 7,800. ಇವೆಲ್ಲ ನಾಟಿನ ಪ್ಯೂರ್ ಇದು ಕ್ರಾಸ್? ಇದು ಬೀಟೆಲ್ ಮರಿನೂ ಇದೆ. ಇದು ಬೀಟೆಲ್. ಇವು ಬೀಟೆಲ್ ಇದು ಅದು ನಾಟಿ. ಇದು ಬೀಟೆಲ್ ಏನು ರೇಟ್ ಹೇಳ್ತೀರ? ಇದು 9,000 ಹೇಳ್ತೀರಿ. 9,000. 8 ಮೇಲೆ ಬಂದು ಸ್ನೇಹಿತರೆ. ಇವು ಬೀಟೆಲ್ ಕ್ರಾಸು, ಅದು ನಾಟಿ. ನೀವು ಫಾರ್ಮ್ ಮಾಡಿರೋದು ಅಥವಾ ತಂದು ಮಾರೋದು? ಹಾವೇರಿ ಕಡೆಯಿಂದ. ಅಣ್ಣ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 9739592919. ನಿಮ್ಮ ಹೆಸರು ಅಣ್ಣ? ಮಾದೇವ್. ಯಾವ ನಿಮ್ಮ? ಮೈಸೂರು. ಅಂದರೆ ನೀವೆಲ್ಲ ಬೇರೆ ಕಡೆಯಿಂದ ತಂದು ಮಾಡ್ತೀರಾ? ಎಲ್ಲ ಮೇಕೆಗಳು. ಸ್ನೇಹಿತರೆ, ಇವೆಲ್ಲ ಬೇರೆ ಕಡೆಯಿಂದ ಮೇಕೆಗಳು ತಂದು ಮಾರುವಂಥದ್ದು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟವ್ರೆ. ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೋಡ್ಬೋದು, ಇದು ಕ್ರಾಸು, ಇದು ಮತ್ತು ಇದು ಕೂಡ ಬೀಟೆಲ್ಲು. ಮಿಕ್ಕದವು ಕಿವಿ ಯಾವ್ದು ಸಿಕ್ಕಿದೆ ಅವೆಲ್ಲ ನಾಟಿ. ಸೊ ನೋಡೋದು, ಮೇಕೆಗಳು ಬೇಕು ಅಂದ್ರೂ ಕೂಡ ಇಲ್ಲಿ ಸಿಗ್ತವೆ. ಒಳ್ಳೊಳ್ಳೆ ಮೇಕೆಗಳು ನೋಡ್ಬೋದು. ಇವೆಲ್ಲ ಅಣ್ಣ ವಯಸ್ಸು ಏನಾಗವೆ ಅಣ್ಣ? ಇವು ವಯಸ್ಸು ಇದೆಲ್ಲ 4 ತಿಂಗಳು 5 ತಿಂಗಳು. 4 ತಿಂಗಳು ಮೇವು ಕಲ್ತಿರುವಂಥದ್ದು. ಅಂದರೆ ಇವಕ್ಕೆಲ್ಲ ಕೈ ತಿಂಡಿ ಎಲ್ಲ ತಿಂತವೆ? ಎಲ್ಲ ತಿಂತವೆ. ತಿಂಡಿ ಮೇವು ಎಲ್ಲ ತಿಂತವೆ. ಸ್ನೇಹಿತರೆ, ಕೈ ತಿಂಡಿ ತಿಂತವೆ ಮತ್ತು ಹುಲ್ಲು ಎಲ್ಲ ತಿಂತವೆ, ಸೊಪ್ಪು ಕೂಡ ತಿಂತವೆ. ನೋಡ್ಬೋದು, ಇಲ್ಲೇ ಕಡ್ಡಿ ಎಲ್ಲ ಆಗತ್ತೆ ತಿಂತಾ ಇರುವಂಥದ್ದು. ಈಗ ಝೂಮ್ ಮಾಡಿ ತೋರಿಸ್ತೀನಿ. ಅದು ಕಡ್ಡಿ ತಿಂತಾ ಇರುವಂಥದ್ದು. ಹೌದು, ಈ ಥರ ಮೇಕೆಗಳು ಕೂಡ ಯಾರಾದರೂ ಮನೇಲಿ ಸಾಕ್ತೀನಿ ಅನ್ನೋರು ತಗೋಗಿ ಸಾಕ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ಮಟನ್. ಹಾಗೆ ನೋಡ್ಬೋದು, ಇಲ್ಲೂ ಮೇಕೆ ಇದ್ದಾವೆ. ಅಣ್ಣ, ಇವು ಎಷ್ಟು ಮೇಕೆ? ಹೆಣ್ಮರಿಗಳು. ಹೆಣ್ಮರಿಗಳು 8,500. ಅಂದರೆ ತೆನೆ ಆಗಿದಾವ ಇಲ್ಲ ಇನ್ನೂ? ತೆನೆ ಆಗಿಲ್ಲ. ಇನ್ನೂ ವಾತ ತಗೊಂಡಿಲ್ಲ? ಇನ್ನೂ ವಾತ ತಗೊಂಡಿಲ್ಲ. ಈಗ ವಾತ ಬಂದಾವೆ. ಅಂದರೆ 8,500. ಇವು ಅವೆಲ್ಲ ನಿಮ್ಮವೇ? ಎಲ್ಲ ಹೆಣ್ಣು 8. ಸ್ನೇಹಿತರೆ, ಇವೆಲ್ಲ ಹೆಣ್ಮರಿಗಳು ಎಲ್ಲ 8,500 ಹೇಳ್ತಾರೆ. ಇನ್ನೇನು ಪಲ್ಲಕ್ಕೆ ಬರ್ತವೆ. ಈಗ ತಗೋದ್ರೆ ಇನ್ನೊಂದು ತಿಂಗಳಿಗೆಲ್ಲ ಈಟಿಗೆ ತಗೊಳ್ತವೆ. ಸೊ ಈ ಥರದವು ಕೂಡ ಸಿಗ್ತವೆ. ಒಂದು ತಿಂಗಳೊಳಗೆ ಬೇಗನೆ ಬಂದ್ಬಿಡ್ತವೆ. ವಾತ ಜೊತೆಲಿ ಇರಬೇಕು. ಇವೆಲ್ಲ ಸಾಕೋ ಹೆಣ್ಮರಿಗಳು. ಇನ್ನೊಂದು ತಿಂಗಳು ಒಳಗೆ ಫಲ ತಗೊಳ್ತವೆ. ಸೊ ಒಳ್ಳೆ ಹೆಣ್ಣು, ಎಲ್ಲ ಪ್ಯೂರ್ ನಾಟಿ ಇವು. ಹೌದು, ಕಿವಿ ತುಂಡ ಇರ್ತವೆ, ಅಂದರೆ ಒಂದು ಸೈಜ್. ಸೊ ಇವೆಲ್ಲ 8,500. ಅಂದರೆ ತೊಗೊಂಡೋಗಿ ಸಾಕೊಂಡ್ರೆ ಒಂದು 4 ವರ್ಷ ಮರಿ ಹಾಕ್ಸ್ಕೊಳ್ಬೋದು, 4-5 ವರ್ಷ. ನೋಡೋದು, ಇವೆಲ್ಲ ಬೇರೆ ಸೈಡಿಂದ ತಂದು ಮಾರ್ತಿರುವಂಥದ್ದು. ನೋಡೋದು, ಅವು ತಿಂತಿರೋದು ಏನಂದರೆ ತೆಂಗಿನ ಮರದ ಗರಿಗಳು. ಆ ಗರಿನೂ ಕೂಡ ಅವು ತಿಂತವೆ. ಸೊ ಮೇಕೆ ಅಂದ್ರೆ ಹಾಗೆ. ಮೇಕೆ ಆಡು ಮುಟ್ಟೋದು ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜ. ನೋಡೋದು, ಇಲ್ಲಿ ಇದು ಕುದುರೆ ಮೆಂತ್ಯ ಏನೋ ಹೇಳ್ತಾರೆ ಇದಕ್ಕೆ. ಹುಲ್ಲಿಗೆ ಸ್ವಲ್ಪ ಖಾರ ಇರುತ್ತಿದ್ದು. ಈ ಹುಲ್ಲನ್ನು ತಿಂತಿದ್ದಾವೆ. ಅಲ್ಲಿ ಯಾವುದೋ ಸೊಪ್ಪು ಕಟ್ಟಿದ್ದಾರೆ, ಬೇವಿನ ಸೊಪ್ಪು ತಿಂತಿದ್ದಾವೆ. ಮತ್ತು ತೆಂಗಿನ ಮರದ ಗರಿನೂ ತಿಂತಿದ್ದಾವೆ.
ನೋಡೋದು. ಆಡು ತಿಂದೇ ಇರೋ ಹುಲ್ಲೇ ಇಲ್ಲ, ಹುಲ್ಲು ಸೊಪ್ಪೇ ಇಲ್ಲ. ಸೊ ಎಲ್ಲನೂ ಕೂಡ ತಿಂತವೆ. ಸೊ ಯಾರಾದರೂ ಬೇಕು ಅನ್ನೋರು ಈ ಸಂತೆಗೆ ಬನ್ನಿ. ಇವು ಸಾಕು ಮರಿಗಳು, ಹೆಣ್ಣು ಗಂಡು ಎಲ್ಲ. ಇವು ಒಂದಷ್ಟು ಗಂಡು ನೋಡೋದು. ಈಗ ಇಲ್ಲಿ ಈ ಕಪ್ಪು ಬಿಳಿ ಮರಿ ಇದೆಯಲ್ಲ, ಈ ಸೈಜ್ ಮರಿಗಳು ಅವರು ಒಂದು 7,500 ಅಥವಾ 7,700 ಹಿಂಗೆ ರೇಟ್ ಹೇಳ್ತಿದ್ದಾರೆ. ಸೊ ಅವ್ರು ಫೈನಲ್ ಕೇಳ್ತಿರುವಂಥದ್ದು 6,500 ಆ ಥರ ಕೇಳ್ತಿದ್ದಾರೆ. ಬಟ್ ಅವ್ರು 7,500 7,300 ಹೇಳ್ತವ್ರೆ. ಅಂದರೆ ಅಂದಾಜು ಒಂದು 6 ತಿಂಗಳು ಮರಿಗೆ ಒಂದು 7,500 ಹೇಳ್ತಾರೆ. ಸ್ನೇಹಿತರೆ, ಇವು 13,500 ಆದವು. 13,500 ಆದವು ಜೋಡಿ. ಏನೋ ಒಂದು 3 ತಿಂಗಳನ್ನ ಇವಕ್ಕೆ 3-4 ತಿಂಗಳಾಗಿದ್ದಾವೆ ವಯಸ್ಸು. 13,500 ತಗೊಂಡವ್ರೆ. ಸೊ ಮೇಕೆಗೆ ಡಿಮ್ಯಾಂಡ್ ಜಾಸ್ತಿ. ಸಿಕ್ಕರೆ 13,500 ತಗೊಂಡವ್ರೆ. ಸೊ ಮೇಕೆಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಇದು ಮತ್ತು ಆ ಕಡೆ ಒಂದಿದೆ, ಸೇಮ್ ಎರಡು ಒಂದೇ ಥರ ಇದ್ದಾವೆ. 13,500 ಜೋಡಿಗೆ, ಒಂದಕ್ಕಲ್ಲ. ನೋಡ್ಬೋದು. ಯಾರು ಬೇಕು ಅನ್ನೋರು ಈ ಸಂತೆಗೆ ಬಂದು ತಗೊಳ್ಬೋದು. ಎಲ್ಲ ನಾಟಿ ಮೇಕೆಗಳಿವೆ. ಸೊ ಈ ಸೈಜ್ ಮರಿಗೆ ಅವರು 7,500 7,800 ಅಂದರೆ 7,500 ಅಥವಾ 7,800 ಹೇಳ್ತಾರೆ. ಫೈನಲ್ ರೇಟ್ ಇವಾಗ ತಗೊಂಡಿರೋವಂಥದ್ದು ಒಬ್ಬರು 2 ಮರಿಗೆ 13,500 ಅಂದರೆ 6,750 6,750 ಬೀಳ್ತವೆ ಒಂದೊಂದು ಮರಿಗೆ. ಸಾಕೋ ಮರಿ ಅವು. ಹೀಗೆ ನೋಡ್ಬೋದು. ಇವೆಲ್ಲ ಒಂದು 12,000-13,000 ಹೇಳ್ತಾರೆ. ಫೈನಲ್ ರೇಟ್ ಇವು ಒಂದು 10,000 ಅಥವಾ 9,000 ತಗೋಬೋದು ಇವು, ಈ ಕಪ್ಪು ಮೇಕೆಗಳು. ಅವ್ರು ಹೇಳೋದು 13,000-14,000 ಹೇಳ್ತಾರೆ. ಏಕೆಂದರೆ ಈ ಸೈಜು ಇಲ್ಲಿ ನಿಂತಿದೆಯಲ್ಲ ಕೊಂಬಿಲ್ದೇ ಇರೋಂಥದ್ದು, ಈ ಸೈಜ್ದು ತೆನೆ ಆಡುಗಳಿಗೆ 15,000 ಹೇಳ್ತಿದ್ದಾರೆ. ಸೇಮ್ ಇದೇ ಸೈಜು ತೆನೆ ಆಡು ಅಂದರೆ ಫಲ ಆಗಿರುವಂಥದ್ದಕ್ಕೆ. ಸೊ ಹಂಗಾಗಿ ಇವಕ್ಕೆಲ್ಲ ಗಂಡವಕ್ಕೆ ಒಂದು 12,000-13,000 13,000-14,000 ಹೇಳ್ತಾರೆ. ಫೈನಲ್ ಒಂದು ಈ ಸೈಜ್ ಆದರೆ 10,000-11,000 ಕೊಡ್ತಾರೆ. ಅದೇ ಈ ಸೈಜ್ ಆದರೆ 9,000 ಅಥವಾ 10,000 ಫೈನಲ್. ಏನು ಹೇಳ್ತಿದ್ದೀಯ ಅಣ್ಣ ಇದಕ್ಕೆ? ಹೇಳೋಣ, ಎಷ್ಟು ಹೇಳ್ತಿದ್ಯಾ? 12,500 ಅಲ್ಲಾಗಿದ್ದ? ಸ್ನೇಹಿತರೆ 12,500 ಹೇಳ್ತವ್ರೆ. ಅಲ್ಲಾಗಿಲ್ಲ. ಹೌದು, 12,500 ಹೇಳ್ತವ್ರೆ. ಫೈನಲ್ ರೇಟ್ ಒಂದು 10,000 ಗಂಟೆ ತಗೊಳ್ಬೋದು. ನಾನೊಂದು 13 ಹೇಳ್ಬೋದು ಅಂದ್ಕೊಂಡೆ. ಒಂದು 500 ರೂಪಾಯಿ ಕಡಿಮೆನೇ ಹೇಳಿದ್ರು. ಸೊ ತಗೊಳ್ಬೋದು. ಯಾರಾದರೂ ಬೇಕು ಅನ್ನೋರು ಈ ಸಂತೆಗೆ ಬಂದು ತಗೊಳ್ಬೋದು. ಆ ಕಡೆ ಕೆಂಚರ್ ಇದೆಯಲ್ಲ ಬ್ರೌನು, ಈ ಬ್ರೌನ್ಗೆ 10,000 ಹೇಳ್ತಿರತ್ತದು. ಏನಂದರೆ ಮಟನ್ ಪರ್ಪಸ್ಗಷ್ಟೇ ಇವು. ಇಲ್ಲಿ ಬಂದು ತಗೊಳ್ಬೋದು ಮೇಕೆಗಳನ್ನ. ಒಳ್ಳೆ ನಾಟಿ ಮೇಕೆ ಸಿಗ್ತವೆ. ಒಂದು 500 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಯಾರಾದರೂ ಬೇಕು ಅನ್ನೋರು ಬಂದು ತಗೊಳ್ಬೋದು.